ಈಗ ತಾನೇ ವಿಚಾರ ಕೇಳ್ಪಟ್ಟೆ. ಮಾನ್ಯ ಮುಖ್ಯಮಂತ್ರಿಗಳು ಒಂದು ಹೊಸ ಸ್ಕ್ರಿಪ್ಟ್ ಅನ್ನ ಬರ್ಕೊಂಬಂದು ಆಸ್ಕರ್ ಮಟ್ಟದ ಒಂದು ಪರ್ಫಾರ್ಮೆನ್ಸ್ ಡೆಲಿವರಿ ಮಾಡಿ ಹೋಗಿದ್ದಾರೆ. ನಾನೀಗ ಗಾಡಿಲಿ ಬರ್ತಾ ನೋಡ್ತಾ ಇದ್ದೆ. ಈಗ ಮುಖ್ಯಮಂತ್ರಿಗಳು ಒಂದ್ ಕಡೆ ಹೇಳ್ತಾರೆ ರಿವ್ಯೂ ಕಮಿಟಿ ಮಾಡ್ತೀನಿ, GBD ಅದು ಹೊಸದಾಗಿ ರಚನೆ ಮಾಡ್ತೀನಿ ಅಂತ ಒಂದ್ ಹೇಳಿದ್ರು, ಹೌದಲ್ವಾ? ಹಾಗಿದ್ರೆ ಮತ್ತೆ ಇವತ್ತೇ 3 ಊರುಗಳ ಅಂತಿಮ ಅಧಿಸೂಚನೆ ಯಾಕೆ ಹೊರಡಿಸ್ತಾರೆ? 3 ವಿಲೇಜಸ್ 3 ಊರುಗಳ ಫೈನಲ್ ನೋಟಿಫಿಕೇಶನ್ ರಿವ್ಯೂ ಕಮಿಟಿ ಮಾಡ್ತೀನಿ GBD ಅದು ಅಂತ ಹೇಳಿದ ಮೇಲೆ ಯಾಕೆ ಅಂತಿಮ ಸೂಚನೆಯನ್ನ 3 ಊರಿದು ಮತ್ತೆ ಯಾಕೆ ಹೊರಡಿಸ್ತಾರೆ? 3 ಊರು ಮಾಡಿದ್ರಲ್ಲ. ಅಂದ್ರೆ ಇದ್ರಲ್ಲೇ ನಿಮ್ಗೆ ಅರ್ಥ ಆಗ್ಬೇಕು ಅವರ ಮನಸ್ಥಿತಿ, ದ್ವಂದ್ವದ ಮನಸ್ಥಿತಿ ಇದೆ. ಒಳಗಡೆ ಒಂದು ಲೆಕ್ಕಾಚಾರ ಇದೆ, ಹೊರಗಡೆ ಒಂದು ಅದೆಂತದ್ದು ಕೃಪಾ ಪೋಷಿತ ಮಂಡಳಿ, ಏನಪ್ಪಾ ನಾಟಕ ಅದು, ಯಾರು ನೆನ್ನೆ ಅಂದ್ರಲ್ಲ, ನಾಟಕ ಮಂಡಳಿ, ಅದಕ್ಕೆ ಅಧ್ಯಕ್ಷರು ಬಹುಶಃ ಮುಖ್ಯಮಂತ್ರಿಗಳೇ ಆಗಿರ್ಬೇಕು. ಹಾಗಾಗಿ ನೋಡಿ, ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಕುಮಾರಸ್ವಾಮಿ ಅವರು ಇದರ ಪ್ರಿಲಿಮಿನರಿ ನೋಟಿಫಿಕೇಶನ್ ಕೂಡ ಮಾಡಿರ್ಲಿಲ್ಲ. ಕುಮಾರಸ್ವಾಮಿ ಅವ್ರು ಮಾಡಿದ್ದು ಪ್ರಾಜೆಕ್ಟ್ ನ ನೋಟಿಫಿಕೇಶನ್ ಅಷ್ಟೇ. ಆಮೇಲೆ ಇದರ ಒಂದು ಮಾಸ್ಟರ್ ಪ್ಲಾನ್ ನಲ್ಲಿ ಇವತ್ತು ರೆಡ್ ಝೋನ್ ಮಾಡ್ಬಿಟ್ಟಿದ್ದಾರೆ ಅಂತ ಅರ್ಚಾಡ್ಕೊಳ್ತಾರಲ್ಲ, ಇಟ್ ಇಸ್ ಜಸ್ಟ್ ಎ ಮಾಸ್ಟರ್ ಪ್ಲಾನ್. ಅದನ್ನ ಬದಲಾಯಿಸ್ತಕ್ಕಂಥದ್ದಕ್ಕೆ ಸರ್ಕಾರದ ಅಡಿಯಲ್ಲಿ, ಕಾನೂನಿನ ಅಡಿಯಲ್ಲಿ ಅವಕಾಶಗಳಿದೆ. ತಿದ್ದುಪಡಿ ಮಾಡಿ ರೆಡ್ ಝೋನ್ ಬೇಕಾದ್ರೆ ತೆರವುಗೊಳಿಸಬಹುದಾಗಿತ್ತು. ಕುಮಾರಸ್ವಾಮಿ ಅವರು ಅದೆಂತದ್ದು ಕನ್ಸಿನ್ ಕೂಸು ನೀವ್ ಯಾಕಪ್ಪ ಆ ಪಾಪದ ಕೂಸು ಹಂಗಾದ್ರೆ ತಲೆ ಮೇಲೆ ಎತ್ಕೊಂಡು ಓಡಾಡ್ತಾ ಇದೀರಾ? ಕನ್ಸಿನ್ ಕೂಸು ಕುಮಾರಸ್ವಾಮಿ ಅವರು ಅಂತ ಕೂಡ ನೋಡಿ, ಕುಮಾರನ್ನ ನಾನು ಜೈಲಿಗೆ ಕಳಿಸಿದ್ದು ಸಂಚ್ ಮಾಡ್ತಾ ಇದ್ದಾರೆ. ಅಲ್ಲ, ಒಂದ್ ನಿಮಿಷ. ಈಗ ಅವರು ಜೈಲ್ಗೆ ಹೋದಂತ ಸಂದರ್ಭದಲ್ಲಿ ಇದೇ ಮಾನ್ಯ ಕುಮಾರಣ್ಣ ಅವರು ಅವ್ರನ್ನ ಜೈಲ್ಗೆ ಹೋಗಿ ಭೇಟಿ ಮಾಡಿ, ಅವ್ರ ತಾಯಿಯವ್ರನ್ನ ಭೇಟಿ ಮಾಡಿ ಧೈರ್ಯ ತುಂಬಿಸ್ ಬಂದಂತದ್ದು ಇದೇ ಸನ್ಮಾನ್ಯ ಕುಮಾರಣ್ಣ ಅವರು. ಆಮೇಲೆ ಮೊದಲನೇ ದಿನವೇ ಒಂದು ಪಾಪ ಅವ್ರು ಹೇಳ್ತಾರೆ ಒಕ್ಕಲಿಗರು ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದಾರೆ ಅಂತ, ನಮ್ಗೆಲ್ಲ ಹೊಟ್ಟೆ ಕಿಚ್ಚು ಬಂದ್ಬಿಟ್ಟಿದೆ ಅಂತ. ಒಕ್ಕಲಿಗರು ಮುಖ್ಯಮಂತ್ರಿ ಆದ್ರಲ್ಲ ನಮ್ ಸಮುದಾಯದಲ್ಲಿ ಅನ್ನೋದಕ್ಕೋಸ್ಕರ ಮೊದಲನೇ ದಿನ ಕುಮಾರಸ್ವಾಮಿ ಅವರಾಗ್ಲಿ, ದೇವೇಗೌಡರು ಸಾಹೇಬ್ರಾಗ್ಲಿ, ನಿಖಿಲ್ ಕುಮಾರಸ್ವಾಮಿ ಆಗ್ಲಿ, ನಾವು ಅವ್ರಿಗೆ ಅಭಿನಂದನೆ ಸೂಚಿಸಿದ್ವು. ಅದು ಕೂಡ ಪಬ್ಲಿಕ್ ಡಾಕ್ಯುಮೆಂಟೆಡ್. ನಮ್ಮ ಎಕ್ಸ್ ಖಾತೆಗಳಲ್ಲಿ ನಾವು ಅಭಿನಂದನೆ ಸೂಚಿಸಿದೀವಿ. ಆದ್ರೆ ಒಕ್ಕಲ್ತನ ಮಾಡ್ತಕ್ಕಂತ ಬಡ ಒಕ್ಕಲಿಗ ರೈತ ಏನಿದಾನೆ, ಅವನ ರಕ್ಷಣೆಗೆ ನಾವು ನಿಂತ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅದು ಕೂಡ ನಮ್ ಧರ್ಮ ಇದೆ. ಒಬ್ಬ ಒಕ್ಕಲಿಗ ಸಮುದಾಯದಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ನಾವ್ ಎಷ್ಟು ಅಭಿನಂದನೆ ಸೂಚಿಸಿದೀವೋ, ಒಕ್ಕಲ್ತನ ಮಾಡ್ತಕ್ಕಂಥ ಬಡ ರೈತನ ಜೊತೆನಲ್ಲಿ, ಆ ಬಡ ಒಕ್ಕಲಿಗನ ಜೊತೆಯಲ್ಲಿ ನಿಂತ್ಕೊಳ್ತಕ್ಕಂಥದ್ದು ಕೂಡ ಅಷ್ಟೇ ನಮ್ದೊಂದು ಧರ್ಮ ಇದೆ, ನಮ್ ಕರ್ತವ್ಯ ಇದೆ. ಅದನ್ನ ನಾವು ನಿಭಾಯಿಸ್ತಾ ಇದೀವಿ ಹೊರತುಪಡಿಸಿ ಈಗ ಬಂದು ಕೂತ್ಕೊಂಡು ಮೀಡಿಯಾ ಮುಂದೆ ಸ್ಕ್ರಿಪ್ಟ್ ಬರ್ಕೊಂಡು ಪರ್ಫಾರ್ಮೆನ್ಸ್ ಕೊಡೋದ್ರಿಂದ ಏನು ಬರಲ್ಲ. ನಾನು ಕೇಳದ್ನಲ್ಲ, ಇದು 2 ಪ್ರಶ್ನೆಗೆ ಉತ್ತರ ಕೊಡ್ಲಿ. ರಿವ್ಯೂ ಕಮಿಟಿ ಮಾಡ್ತೀನಿ ಅಂತ ಹೇಳಿದವರು ಅವರೇ, ಅಂತಿಮ ಅಧಿಸೂಚನೆ ಇವತ್ತೇನೆ 3 ಹಳ್ಳಿದು ಹೊರಡಿಸಿದವರು ಅವರೇ. ಏನಿದ್ರ ಅರ್ಥ?